ಈಗ ಹಂಗ್ ಅಸೆಂಬ್ಲಿ ಆದ್ರೆ ಪಾಸಿಬಿಲಿಟೀಸ್ ಏನಿದೆ ಅನ್ನೋ ವಿಚಾರ ಬರುತ್ತೆ. ಮಾತನಾಡ್ತೀನಿ. ಬಂಗಾಳದಲ್ಲಿ ಬಿಜೆಪಿಯಿಂದ ಚರಿತ್ರೆ ಸೃಷ್ಟಿಸುವ ಅವತಾರ ಇವತ್ತು. ಹೌದು, ಪಶ್ಚಿಮ ಬಂಗಾಳದಲ್ಲಿ ಡಬಲ್ ಸೆಂಚುರಿಯತ್ತ ಬಿಜೆಪಿ ಸಾಕ್ತಾ ಇದೆ. ಏನು ನರೇಂದ್ರ ಮೋದಿ ಅವರು ಹೇಳಿದ್ರು, ಏನು ಅಮಿತ್ ಶಾ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು, ಈ ಬಾರಿ 200ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ. ಬಹುತೇಕ ಅದೇ ಮಾದರಿಯ ಕಡೆಗೆ ಸಾಕ್ತಾ ಇದೆ. ಈ ಮುಖೇನವಾಗಿ 15 ವರ್ಷಗಳ ಸುದೀರ್ಘ ಮಮತಾ ಬ್ಯಾನರ್ಜಿ ಅವರ ಆಧಿಪತ್ಯ ಅಂತ್ಯ ಆಗ್ತಾ ಇದೆ. ಬಟ್ ಮಮತಾ ಬ್ಯಾನರ್ಜಿ ಏನ್ ಹೇಳ್ತಾ ಇದ್ದಾರೆ, ಹೋಗ್ಬಿಡಿ, ಯಾರು ಅಂದ್ರೆ ಈ ಕೌಂಟಿಂಗ್ ಸೆಂಟರ್ಗಳಿಂದ ಹೋಗ್ಬಿಡಿ, ನಾವೇ ಗೆಲ್ತೀವಿ, ಕೊನೆ ತನಕ ಅಲ್ಲೇ ಇರಿ ಅಂತೇಳಿ ತಮ್ಮ ಏಜೆಂಟ್ಸ್ಗಳಿಗೆಲ್ಲ ಅವರು ಕರೆ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ ಸಿಹಿ ಹಂಚೋದು ಮತ್ತೊಂದು ಇದೆಲ್ಲ ಬಹಳ ಜೋರಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪಶ್ಚಿಮ ಬಂಗಾಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ನೀವು ಆ ಡಿಫರೆನ್ಸ್ ಅನ್ನ ಹೇಗೆ ಗಮನಿಸ್ತಾ ಇದ್ದೀರಾ? ಯಾಕಂದ್ರೆ ಕಳೆದ ಬಾರಿ ಅಥವಾ ಅದರ ಹಿಂದಿನ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ತರದ ಫಲಿತಾಂಶ ಶುರು ಆಗ್ತಾ ಇದ್ದಾಗೆ ಹಿಂಸಾಚಾರಗಳು ಶುರು ಆಗ್ತಾ ಇತ್ತು, ಹೋಗು ಹೊಡೆಯೋದು, ಗಲಾಟೆ ಇದೆಲ್ಲ ಶುರು ಆಗ್ತಾ ಇತ್ತು. ಈ ಬಾರಿ ಸನ್ನಿವೇಶ ಬದಲಾಗಿದೆ. ಈ ಬಾರಿ ಕಳೆದ ಬಾರಿ ಯಾರು ಹೊಡೆದಿದ್ರೋ ಆ ಸ್ಥಾನದಲ್ಲಿ ಇವತ್ತು ಹೊಡೆಸ್ಕೊಂಡವ್ರಿದ್ದಾರೆ, ಹೊಡೆಸ್ಕೊಂಡವ್ರ ಸ್ಥಾನದಲ್ಲಿ ಹೊಡೆದವರಿದ್ದಾರೆ. ಆ ತರದ ಒಂದು ಸನ್ನಿವೇಶ ಇದೆ. ಬಟ್ ಬಿಜೆಪಿ ಅಂತ ಹಿಂಸಾಚಾರಕ್ಕೆ ಮುಂದಾಗಲ್ಲ ಅಂತ ಮುಂಚೆನೇ ಒಂದು ಭರವಸೆಯನ್ನ ಕೊಟ್ಟಿತ್ತು. ಬಹುಶಃ ಜನ ಕೂಡ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಡೋದಕ್ಕೆ ಅದು ಒಂದು ಕಾರಣ ಆಗಿತ್ತು. ಹಿಂಸಾಚಾರ ಮುಕ್ತ ಬಾಂಗ್ಲಾ ಮಾಡ್ತೀವಿ ಅಂತ ಹೇಳ್ಕೊಂಡು. ನೀವು ಆ ಸನ್ನಿವೇಶವನ್ನ ಹೇಗೆ ಎದುರು ನೋಡ್ತಾ ಇದ್ದೀರಾ ಅಥವಾ ಅಲ್ಲಿ ಹೇಗೆ ನೀವು ಗಮನಿಸ್ತಾ ಇದ್ದೀರಾ ಪ್ರಮೋದ್? ಮಲ್ತೇಶ್, ಈ ಬಾರಿಯ ಪೊಲಿಟಿಕಲ್ ಸನ್ನಿವೇಶವನ್ನು ನೋಡ್ತಾ ಇದ್ರೆ ಒಂದು ಇಲ್ಲಿ ಯಾವ ಕಾರ್ಯಕರ್ತರ ಪಡೆಯನ್ನು ನಾವು ಕಾಣಿಸ್ತಾ ಇದ್ದೀವಿ. ಈ ಕಾರ್ಯಕರ್ತರ ಪಡೆ ಇವತ್ತು ಬಿಜೆಪಿನ ಮುನ್ನೆಲೆಗೆ ತಂದಿದೆ. ಆದರೆ ಟ್ರೆಡಿಷನಲಿ ನೋಡ್ತಾ ಇದ್ರೆ ಇವರೆಲ್ಲರೂ ಕೂಡ ಹಿಂದೆ ಒಂದು ಸಂದರ್ಭದಲ್ಲಿ CPIನ ಕಾರ್ಯಕರ್ತರಾಗಿದ್ದರು, ಲೆಫ್ಟ್ ಪಾರ್ಟಿಯ ಕಾರ್ಯಕರ್ತರಾಗಿದ್ದರು. ಐಡಿಯಾಲಜಿಕಲಿ ಅಥವಾ ಪೊಲಿಟಿಕಲಿ ಮಮತಾ ಬ್ಯಾನರ್ಜಿಯ ವಿರೋಧವನ್ನೇ ಮಾಡಿ ತಮ್ಮ ರಾಜಕೀಯವನ್ನು ಮಾಡಿದವರು. ಈಗ ಬದಲಾವಂಥ ಸನ್ನಿವೇಶದಲ್ಲಿ ಕಳೆದ 15 ವರ್ಷಗಳಲ್ಲಿ ಎಡಪಂಥದ ಸಂಪೂರ್ಣ ಕುರುಹುಗಳು ಕೂಡ ಇಲ್ಲಿ ಬಂಗಾಳದಲ್ಲಿ ಸುಮಾರು 40ರಿಂದ 50 ವರ್ಷ ರಾಜ್ಯಭಾರವನ್ನು ನಡೆದಂಥ ಲೆಫ್ಟ್ನ ಒಂದೇ ಒಂದು ಕುರುಹು ನಮಗೆ ಕಾಣಸಿಗ್ತಾ ಇಲ್ಲ. ಇನ್ನು ಚುನಾವಣಾ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿಫ್ರೆನ್ಸನ್ನು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಈಗಾಗಲೇ ಕಳೆದ ಬಾರಿಗಿಂತ ಈ ಬಾರಿ ಸೆಂಟ್ರಲ್ ಫೋರ್ಸ್ಗಳು CISF ಇರ್ಬೋದು, CRPF ಇರ್ಬೋದು, ಸುಮಾರು 2,40,000ಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಕಳೆದ ಬಾರಿ ಸಾಕಷ್ಟು ವ್ಯತ್ಯಾಸ ಇತ್ತು ಮಲ್ತೇಶ್. ಯಾಕಂದರೆ ವರದಿಗಾರಿಕೆ ಮಾಡಲು ಹೋದಂಥ ಅನೇಕ ಪತ್ರಕರ್ತರ ಮೇಲೂ ಕೂಡ ಹಲ್ಲಾಗಿತ್ತು, BJP ಕಾರ್ಯಕರ್ತರ ಮೇಲೆ ಹಲ್ಲಾಗಿತ್ತು, TMC ಕಾರ್ಯಕರ್ತರು ಕೂಡ ಸಾಕಷ್ಟು ಗುಂಡಾಗರ್ದಿ ಮಾಡಿದ್ರು ಅನ್ನುವಂಥ ಗಂಭೀರವಂಥ ಆರೋಪ ಇತ್ತು. ಆದರೆ ಈ ಬಾರಿ ಮೊದಲ ಹಂತದಲ್ಲಿ ಮಾಡ್ತಾ ಇರುವಂಥದ್ದು ಅಂದರೆ ಆಯಕಟ್ಟಿನ ಪ್ರದೇಶದಲ್ಲಿ ಎಲ್ಲ ಕಡೆಗೂ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅಟ್ ದ ಸೇಮ್ ಟೈಮ್ ಸುಮಾರು 108 ಮತ ಎಣಿಕೆ ಕೇಂದ್ರಗಳಿತ್ತು ಮೊದಲು. ಕಳೆದ ಬಾರಿ 2021ಕ್ಕೆ ಕಂಪೇರ್ ಮಾಡಿದ್ರೆ 101ರಿಂದ 108 ಬೇರೆ ಬೇರೆ ಕೇಂದ್ರಗಳಲ್ಲಿ ಮತ ಎಣಿಕೆ ಮಾಡಲಾಗಿತ್ತು. ಅದನ್ನು ಭದ್ರತಾ ಕಾರಣಕ್ಕೋಸ್ಕರ ಕೇವಲ 77 ಕೇಂದ್ರಗಳಲ್ಲಿ ಮಾತ್ರ, ಅಂದರೆ ಬಲ್ಕ್ ಆಗಿ ಸುಮಾರು 10 ಕ್ಷೇತ್ರಗಳು, 8 ಕ್ಷೇತ್ರಗಳು, 9 ಕ್ಷೇತ್ರಗಳು, ಈ ಥರ ಬಲ್ಕ್ ಆಗಿ ಒಂದೊಂದು ಕ್ಷೇತ್ರಗಳಲ್ಲಿ ಜಿಲ್ಲಾವಾರು ಇರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಪ್ರಮುಖ ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ ಅಲ್ಲಿ ಮತ ಎಣಿಕೆಯನ್ನು ಮಾಡಲಾಗಿದೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಸೆಕ್ಯೂರಿಟಿ ಬೀಫ್ ಮಾಡೋದಕ್ಕೂ ಕೂಡ ಕಾರಣವಾಗಿದೆ. ಇನ್ನು ಪೊಲಿಟಿಕಲಿ ಬಗ್ಗೆ ಮಾತಾಡೋದಾದ್ರೆ, ಈ ಬಾರಿ BJP ಪ್ರೆಸಿಡೆನ್ಸಿ ಏರಿಯಾ ಅಂತ ಏನು ಕರಿತೀವಿ ಮಲ್ತೇಶ್, ವೆರಿ ಇಂಪಾರ್ಟೆಂಟ್ಲಿ ಕೋಲ್ಕತ್ತಾ ಸುತ್ತಮುತ್ತಲಿನ ಅನೇಕ ಭಾಗ, ಹುಗ್ಲಿ, ಅದ್ರ ಜೊತೆಗೆ ನಾಡಿಯಾ ಅನ್ನುವಂಥ ಪ್ರದೇಶಗಳು ಬರುತ್ತೆ, ಜಿಲ್ಲೆ ಬರುತ್ತೆ, ಅದರ ಸುತ್ತಮುತ್ತಲೂ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಮಾಡಿರುವಂಥ ಬೆಳಕಿಗೆ ಬರ್ತಾ ಇದೆ. ಯಾಕೆಂದರೆ ಈ ಒಂದು ಭಾಗ ಟ್ರೆಡಿಷನಲಿ ಯಾರು ಗೆಲ್ತಾರೋ ಅಂಥ ಒಂದು ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥ ಮಾತಿತ್ತು. ಉತ್ತರ ಬಂಗಾಳದಲ್ಲಿ ಮೊದಲಿಂದಲೂ ಕೂಡ BJP ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಆದರೆ ಈ ಬಾರಿ ನೋಡ್ತಾ ಇದ್ರೆ ಎಲ್ಲೆಲ್ಲಿ ಮುಸ್ಲಿಂ ಡಾಮಿನೆಂಟ್ ಏರಿಯಾ ಇದೆ, ಮಾಲ್ಡಾ ಇರ್ಬೋದು, ಜೊತೆಗೆ ಮುರ್ಷಿದಾಬಾದ್ ಇರ್ಬೋದು, ಆ ಒಂದೆರಡು ಜಿಲ್ಲೆಗಳನ್ನು ಬಿಟ್ಟು ಉಳಿದಂಥ ಜಿಲ್ಲೆಗಳಲ್ಲೂ ಕೂಡ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡುವಂಥ, ಜೊತೆಗೆ ಕಲ್ಕತ್ತಾ ಮೊದಲಿಂದಲೂ ಕೂಡ TMCಯ ಭದ್ರಕೋಟೆ ಆಗಿದೆ. ಇವತ್ತಿಗೂ ಕೂಡ ಮೇಯರ್ TMC ಅವರು ಇಲ್ಲಿ ಸುಮಾರು 11ರಲ್ಲಿ 10ಕ್ಕಿಂತ ಹೆಚ್ಚು MLAಗಳು TMCಯಿಂದ ಕಳೆದ ಬಾರಿ ಗೆದ್ದು ಬಂದಿದ್ರು. ಈಗ ಕಲ್ಕತ್ತಾ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ BJP ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಹೀಗಾಗಿ ಒಂದು ಪರಿವರ್ತನೆ ವಿಚಾರ, ಜೊತೆಗೆ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ವಿಚಾರಗಳನ್ನ ತುಂಬ ಗಂಭೀರವಾಗಿ ಜನ ಸ್ವೀಕರಿಸಿದ್ದಾರೆ. ಯಾಕೆಂದರೆ ಮಹಿಳೆಯರು ಕೂಡ ಈ ಆರ್ಜಿಕರ್ ಇಶ್ಯೂ ಆದಮೇಲೆ ಮಮತಾಗೆ ವಿರೋಧವಾಗಿರುವಂಥದ್ದು ಇಲ್ಲಿ ಕಾಣ್ತಾ ಇದೆ. ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ ವೆಲ್ಫೇರ್ ವಿಚಾರದ ಬಗ್ಗೆ. ಈಗಾಗಲೇ ಲಕ್ಷ್ಮೀ ಭಂಡಾರ ಅಂತ ನಮ್ಮಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಕೊಡ್ತಾ ಇದೀವೋ, ಅದೇ ರೀತಿ ಮಮತಾ ಬ್ಯಾನರ್ಜಿ ಲಕ್ಷ್ಮೀ ಭಂಡಾರ ಅನ್ನುವಂಥ ಯೋಜನೆಯಡಿ 2,000 ರೂಪಾಯಿ, 2,500 ರೂಪಾಯಿ ತನಕ ಕೊಡ್ತಾ ಇದ್ರು. ಅದನ್ನು ಈಗ BJP ಕೌಂಟರ್ ಮಾಡಿ ನಾವು 3,000 ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಆದರೆ ಜನ ಈ ಗೃಹಲಕ್ಷ್ಮಿ ಯೋಜನೆ ಅಥವಾ ಈ ಗ್ಯಾರಂಟಿ ಯೋಜನೆಗಿಂತ ಹೆಚ್ಚಾಗಿ ಈ ಲಾ ಆ್ಯಂಡ್ ಆರ್ಡರ್ ವಿಚಾರ ಇರ್ಬೋದು, ಸ್ಥಳೀಯ ರಾಜಕಾರಣ ಇರ್ಬೋದು, ಸ್ಥಳೀಯ ಇಶ್ಯೂಸ್ ಇರ್ಬೋದು, ಅಟ್ ದ ಸೇಮ್ ಟೈಮ್ ಇಮಿಗ್ರೇಷನ್, ಅದು ಕೂಡ ಈ ಭಾಗದಲ್ಲಿ ಅದರಲ್ಲೂ ಮೊಬಲೈಸ್ ಆಗೋದಕ್ಕೆ ಅಥವಾ ಪೋಲರೈಸೇಷನ್ ಆಗೋದಕ್ಕೆ ಈ ಎಲ್ಲ ವಿಚಾರಗಳು ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಿದೆ. ಹೀಗಾಗಿ ಬಂಗಾಳದಲ್ಲಿ ಇದು ಕೇವಲ ಏಕಾಏಕಿ ಒಂದು ಐಡಿಯಾಲಜಿ ಮತದ ಜೊತೆಗೆ ಸಂಪೂರ್ಣ ಪರಿವರ್ತನೆ, ಅಂದರೆ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಬೇಕಾಗಿದೆ ಅನ್ನುವಂಥ ಒಂದು ಸೂಚ್ಯಾಂಕದ ಫಲಿತಾಂಶ ಅಂದ್ರೆ ತಪ್ಪಾಗಲ್ಲ ಮಲ್ತೇಶ್. ಕರೆಕ್ಟ್. ಥ್ಯಾಂಕ್ ಯು ಪ್ರಮೋದ್, ನಿಮ್ಮ ಜೊತೆಗೆ ಮಾತನಾಡ್ತೀನಿ.